ಓಂ ಶ್ರೀ ಗುರುಭ್ಯೋ ನಮಃ. ಧರಣಿ ಗರ್ಭಸಂಭೂತಂ ವಿದ್ಧತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚಂ ತಂ ಮಂಗಳಂ ಪ್ರಣಮ್ಯಾಮ್ಯಹಂ. ನಾನು ವಿದ್ವಾನ್ ಕುಮಾರಸ್ವಾಮಿ, ಎಂ.ಎ. ಆಚಾರ್ಯ. ಈ ದಿನ ವಿಶೇಷತೆ, ಮೊನ್ನೆ ಭೂಮಿ ವಾಸ್ತು ಯಾವ ರೀತಿ ಇರಬೇಕು ಅಂತ ನೋಡಿದ್ವಿ. ಮತ್ತು ಈ ವಾಸ್ತುಕ್ಕೂ ಮನೆ ಗ್ರಹ ವಾಸವಾಗಿರೋರಿಗೂ ಯಾವ ರೀತಿ ಸಂಬಂಧ, ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳು ಯಾಕೆ ಉಂಟಾಗುತ್ತೆ, ಮನೆ ವಾಸ್ತು ಇದ್ದರೆ ಏನು, ವಾಸ್ತು ಇಲ್ಲದ್ರೇನು ಅನ್ನೋದನ್ನು ತಿಳಿಯೋಣ. ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೆ ನಾವು ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲ ವತಿಯಿಂದ ಕುಮಾರಸ್ವಾಮಿ ವಿದ್ವಾನ್ ಎಂ.ಎ. ಆಚಾರ್ಯ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ, ನಿಮ್ಮ ಯಾವುದೇ ಕುಂದುಕೊರತೆಗಳಿಗೆ, ಜ್ಯೋತಿಷ್ಯ ಸಂಬಂಧಪಟ್ಟ ಯಾವುದೇ ಮಾಹಿತಿಗಾಗಿ ನಮ್ಮ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗಳನ್ನು ಸಂಪರ್ಕಿಸಿ ಮತ್ತು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇವುಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಕೊಡುತ್ತ ಈ ಸಂಸ್ಥೆ ವತಿಯಿಂದ ನಿಮಗೆ ನೀಡ್ತಾ ಇರುವ ವಿಡಿಯೋಗಳನ್ನು ಮೊದಲಿಗೆ ನೋಡಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಇನ್ನೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತುಂಬ ನಿಮಗೆ ಅನುಕೂಲ ಆಗುತ್ತದೆ. ಮುಖ್ಯವಾಗಿ ನಮಗೆ ಈಶಾನ್ಯಂ ದೇವ ಮಂದಿರಂ ಅಂತ ಹೇಳ್ತೀವಿ. ಈಶಾನ್ಯದಲ್ಲಿ ಮನೆಗೆ ದೇವರು ಇರಬೇಕು, ಮನೆ ದೇವ್ರ ಕೋಲೆ ಇರಬೇಕು ಅಂತ. ಈಶಾನ್ಯವೇ ದೇವ ಮಂದಿರ. ಅಲ್ಲಿ ಈಶಾನ್ಯದಲ್ಲಿ ಮತ್ತೆ ಗುರುಗಳೇ ಯಾವ ದಿಕ್ಕಲ್ಲಿ ಕೂರಬೇಕು, ಯಾವ ದಿಕ್ಕಲ್ಲಿ ಪೂಜೆ ಇರಬೇಕು, ದೇವರು ಪೂರ್ವಕ್ಕೆ ಇರ್ಬೇಕಾ, ನಾವು ಪಶ್ಚಿಮಕ್ಕೆ ಇರ್ಬೇಕಾ, ನಾವು ಪಶ್ಚಿಮಕ್ಕೆ ಇರ್ಬೇಕಾ, ನಾವು ಪೂರ್ವಕ್ಕೆ ಇರ್ಬೇಕಾ, ಇನ್ನದೇ ಪ್ರಶ್ನೆ. ಎಲ್ಲರೂ ಫೋನ್ ಮಾಡಿದರೆ ಇಷ್ಟೇ ಕನ್ಫ್ಯೂಷನ್ ಇರುತ್ತೆ. ದೇವರಿಗೆ ವಾಸ್ತು ಇಲ್ಲ, ದೇವರು ಅಂತರ್ಯಾಮಿ, ಈ ಜಗತ್ತೇ ದೇವರು, ನಾವು ಇಲ್ಲಿ ಇದ್ದಾನೆ ದೇವರು ಅಂದ್ಕೊಂಡ್ರೆ ನಾವು ಮೂರ್ಖತನ. ನಾವು ಪೂರ್ವ ಉತ್ತರಾಭಿಮುಖ ಮಾಡಿ ಪೂಜೆಯನ್ನು ಮಾಡಬೇಕು ಅಷ್ಟೇ. ನೀವು ಪೂರ್ವಕ್ಕೆ ಮುಖ ಮಾಡಿ ನಾವು ಪೂಜೆಯನ್ನು ಮಾಡೋದ್ರಿಂದ ನಿಮಗೆ ಪೂರ್ವ ಅಭಿವೃದ್ಧಿ. ಪೂರ್ವ ಅಂದ್ರೆ ಅಭಿವೃದ್ಧಿ ಅಂತ ಅನ್ಕೊಂಬಿಡಿ, ಉತ್ತರ ಅಂದರೆ ಧನಾತ್ಮಕ ಅಂತ ಅನ್ಕೊಂಬಿಡಿ. ಇದು ಯಾವ್ದು ಬೇಕು ನಿಮಗೆ? ಎರಡೂ ಬೇಕು ತಾನೆ. ಆದ್ದರಿಂದ ಪೂರ್ವ ಉತ್ತರ ಮುಖ ಮಾಡಿಕೊಂಡು ಪೂಜೆ ಮಾಡಬೇಕು. ನೀವೇನಾದರೂ ಪೂರ್ವಕ್ಕೆ ದೇವ್ರ ಮುಖ ಇಟ್ಟು ಪಶ್ಚಿಮಕ್ಕೆ ಪೂಜೆ ಮಾಡಿದರೆ ನಿಮಗೆ ಫಲ ದೊರೆಯಲ್ಲ. ಸೂರ್ಯ ನಮಗೆ ನಿತ್ಯ ಕಾಣೋದೇ ಸೂರ್ಯದೇವ. ಅವನೇ ನಮಗೆ ಕಣ್ಣಿಗೆ ಕಾಣುವ ಗೋಚರಿಸುವ ದೈವ ಪರಮಾತ್ಮ ಶ್ರೀಮನ್ ನಾರಾಯಣ. ನಮಗೆ ಅಹಿತ ಸುಖ ಕೊಡೋನೇ ಅವರು ಶ್ರೀಮನ್ ನಾರಾಯಣ ಆಗಿರ್ತಾರೆ. ಅವ್ರಿಗೆ ನಾವು ಬೆನ್ನು ಮಾಡಿದರೆ ಫಲ ಹೆಂಗೆ ದೊರೆಯುತ್ತೆ? ನೀವು ಅದಕ್ಕೇ ನಾವು ಪೂರ್ವಾಭಿಮುಖ ಮಾಡಿ ಪೂಜೆ ಮಾಡಬೇಕು. ಮತ್ತು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅವರು ಯಾರೋ ಬಾಡಿಗೆ ಮನೆ ಅವ್ರ ಅಡ್ಜಸ್ಟ್ಮೆಂಟಿಗೆ ಮಾಡಿಬಿಟ್ಟಿರ್ತಾರೆ. ಆವಾಗ ಕೊನೆಗೆ ಉತ್ತರಕ್ಕಾದ್ರೂ ಕೂತ್ಕೊಂಡು ಮಾಡಬೇಕು. ನೀವೇನಾದರೂ ಉತ್ತರಕ್ಕೆ ಬಿಟ್ಟು ಉತ್ತರಕ್ಕೆ ದೇವ್ರ ಮನೆ ಇದ್ದು ದಕ್ಷಿಣಕ್ಕೆ ಮುಖ ಮಾಡಿದರೆ ಯಮನಿಗೆ ಪೂಜೆ ಮಾಡ್ದಂಗೆ. ಪಶ್ಚಿಮಕ್ಕೆ ಪೂಜೆ ಮಾಡಿದರೆ ನೀವು ಮಾಡಿದ್ದೆಲ್ಲ ಫಲ ನಿಷ್ಫಲ ಅಂತ. ಯಾವ್ದು ಮಾಡ್ತೀರಿ ನೀವೇ ಆಯ್ಕೆ ಮಾಡ್ತೀರಿ. ಈಗ ಯಾವತ್ತು ಪೂರ್ವ ದಿಕ್ಕಿಗೆ ಕೂತ್ಕೊಂಡು ಈಶಾನ್ಯದಲ್ಲೇ ದೇವ್ರ ಮನೆ ಬರಬೇಕು. ಈಶಾನ್ಯದಲ್ಲಿ ಬಂದಿಲ್ಲ ಅಂದರೆ ಅಡುಗೆ ಮನೆಯಲ್ಲಿ ದೇವ್ರ ಮನೆ ಮಾಡಿಬಿಡ್ತಾರೆ. ಅಡುಗೆ ಮನೆಯಲ್ಲಿ ದೇವ್ರ ಮನೆ ಮಸ್ಟ್ ಆ್ಯಂಡ್ ಶೂಟ್ ಮಾಡಬಾರ್ದು. ಯಾಕಂದರೆ ಅಗ್ನಿ ಉರಿಯೋ ಜಾಗದಲ್ಲಿ ದೇವರು ನೋಡಬಾರ್ದು, ಪೂಜೆ ಮಾಡೋರು ನೋಡಬಾರ್ದು. ಆದ್ದರಿಂದ ಯಾವತ್ತು ದೇವ್ರ ಮನೆಯಲ್ಲಿ ಅಡುಗೆ ಮನೆ ಒಂದಕ್ಕೊಂದು ಕೂಡಿಸ್ಬಾರ್ದು. ಮತ್ತು ನೆಕ್ಸ್ಟ್ ಬಂದು ಅಡುಗೆ ಮನೆ ಆಗ್ನೇಯದಲ್ಲಿ ಆಲ್ಮೋಸ್ಟ್ ಯಾರಿಗಾದರೂ ಗೊತ್ತಿರುತ್ತೆ. ನಾವು ಪೂರ್ವ ದಿಕ್ಕಿಗೆ ಹಿಂಗೆ ನಿಂತು ಅಂದರೆ ನಮ್ಮ ಬಲಭಾಗ ಆಗ್ನೇಯ, ಎಡಭಾಗ ಈಶಾನ್ಯ ಆಗಿರುತ್ತೆ. ಮೊದಲು ನಾವು ನಿರ್ಣಯ ಮಾಡಿಬಿಡ್ಬೇಕು, ನಮ್ಮ ಬಲಭಾಗದಲ್ಲಿ ಅಡುಗೆ ಮನೆ ಇದೆಯೇ ಇಲ್ಲ, ನಾವು ಪೂರ್ವಕ್ಕೆ ನಿಂತಿದ್ದೀವಿಲ್ಲ ಅಂತ ನೋಡಬೇಕು. ಈಗೆಲ್ಲ ಕಾಂಪಾಸ್ ಮೊಬೈಲಲ್ಲಿ ಹಾಕಿದರೆ ಸಿಕ್ಬಿಡುತ್ತೆ, ಯಾವ ದಿಕ್ಕಲ್ಲಿ ನಿಂತಿದ್ದೀವಿ ಅಂತ ಹೇಳುತ್ತೆ. ಅಂಥ ಪಾಸ್ಟ್ ಯುಗ ಇದೆ. ಈಗ ನಿಂತ್ಕೊಂಡು ನಿಮ್ಮ ಬಲಭಾಗ ಆಗ್ನೇಯ ಆಗಿದೆ, ಎಡಭಾಗ ಈಶಾನ್ಯ, ಇಷ್ಟು ತಿಳ್ಕೊಂಬಿಟ್ರೆ ಮುಂದಿಂದೆಲ್ಲ ದಿಕ್ಕು ಗೊತ್ತಾಗುತ್ತೆ. ನಮ್ಮ ಆಗ್ನೇಯದ ಹಿಂದ್ಭಾಗ ಬಂದು ನೈಋತ್ಯ ಆಗಿರುತ್ತದೆ, ಈಶಾನ್ಯದ ಹಿಂದ್ಗಡೆ ಭಾಗ ಬಂದು ವಾಯುವ್ಯ ಆಗಿರುತ್ತದೆ. ಈ ರೀತಿ ತಿಳ್ಕೋಬೇಕು. ಇಲ್ಲಿ ಕುಬೇರ ಅಂತ ಹೇಳ್ತಾರೆ, ಕುಬೇರ ಮೂಲೆ. ಮನೆ ಯಜಮಾನ ಬಂದು ನೈಋತ್ಯದಲ್ಲಿ ಮಲ್ಕೋಬೇಕು. ಈಶಾನ್ಯದಲ್ಲಿ ನಾವು ಗಾಳಿ ವಾತಾವರಣ ಬರೋಕ್ಕೆ ಬಾಲ್ಕನಿಗಳನ್ನ ಇಟ್ಕೊಂಡಿರ್ತೀವಿ. ಮತ್ತು ಉತ್ತರದಿಂದ ಬರುವಂಥ ಗಾಳಿ ನಮಗೆ ಆರೋಗ್ಯಕರವಾಗಿರುತ್ತದೆ. ಈ ರೀತಿ ಒಂದೊಂದು. ಮತ್ತು ಟಿ ವಿ ಮತ್ತು ನೀವು ಕೂರೋ ಸೋಫಾ ಸೆಟ್ಗಳು, ನೀವು ಪೂರ್ವಾಭಿಮುಖ ಕೂತ್ಕೊಂಡೇ ಮಾಧ್ಯಮವನ್ನು ನೋಡೋದು, ಯಾರ ಜೊತೆ ಮಾತಾಡೋದು, ಊಟ ಮಾಡೋದು, ಎಲ್ಲ ಮಕ್ಕಳು ಓದೋದು, ಇವೆಲ್ಲ ಪೂರ್ವಾಭಿಮುಖನೇ ಆಗಿರಬೇಕು. ಪೂರ್ವಾಭಿಮುಖ ಮಾಡಿ ಊಟ ಮಾಡೋದಂದೇ ಆರೋಗ್ಯ ಉನ್ನತ ಸ್ಥಾನಕ್ಕೆ ಹೋಗುತ್ತೆ, ಆರೋಗ್ಯ ಅಭಿವೃದ್ಧಿ ಆಗ್ತಾ ಹೋಗ್ತದೆ. ಇಲ್ಲ ಅಂದರೆ ನಾವೇನಾದರೂ ದಕ್ಷಿಣಕ್ಕೆ ಕುಂತು ಊಟ ಮಾಡಿದ್ರೆ ಅದು ಯಮನ್ ಪಾಲ ಆಯಿತು ಅಂತ, ಅನಾರೋಗ್ಯ ಅಂತ. ಏನು ನೋಡಿ, ಎಲ್ಲದಕ್ಕೂ ಒಂದೊಂದು ವಾಸ್ತು ಇದೆ. ಆಲ್ಮೋಸ್ಟ್ ಪೂರ್ವ ಅಥವಾ ಉತ್ತರಕ್ಕೆ ಕೂತ್ಕೊಂಡು ಎಲ್ಲ ಕೆಲಸಗಳನ್ನ ಮಾಡಬೇಕು. ಮತ್ತು ಮಂತ್ರ ಜಪ, ಪೂಜೆ, ಅನುಷ್ಠಾನ ಎಲ್ಲನೂ ಪೂರ್ವ ದಿಕ್ಕಿಗೆ ಮಾಡೋದ್ರಿಂದ ನಿಮಗೆ ಹೆಚ್ಚು ಲಾಭಗಳು ಬರ್ತಾ ಇರುತ್ತೆ. ಯಾರೇ ನೋಡಿ ಇದ್ರ ವಿರುದ್ಧವಾಗಿ ಮಾಡಿರ್ತಾರೆ,
ಫಲ ಇರಲ್ಲ. ನೀವೇ ನೋಡ್ಕೋಬೋದು. ಈ ವಾಸ್ತುಗೂ ನಮ್ಮ ಮನೇಲಿ ಏನು ಮಾಡ್ತಾಯಿದ್ದೀವಿ ಈ ದಿಕ್ಕು ಅಪೋಸಿಟ್ ಮಾಡಿದರೆ ನಿಮ್ಮ ಫಲ ಇಲ್ಲ ಅಂತ ನಿಮಗೆ ಗೊತ್ತಾಗಿಬಿಡುತ್ತೆ, ನಿಮಗೆ ಗೋಚಾರಕ್ಕೆ ಬಂದುಬಿಡುತ್ತೆ. ಈ ವಾಸ್ತು ಎಷ್ಟು ದಿನದಲ್ಲಿ ಆ್ಯಕ್ಟಿವ್ ಆಗುತ್ತೆ ಅಂದರೆ ನೀವು ಮನೆಗೆ ಹೋಗಿ 6 ತಿಂಗಳಲ್ಲಿ ಇದ್ರದ್ದು ಪರಿಣಾಮ ಫಲಗಳನ್ನು ದೊರೀತಾ ಹೋಗ್ತೈತಿ. ಇಲ್ಲಿ ಗುರುಗಳೇ ನಮ್ಮದು ಮನೆ ಅಲ್ಲ, ಬಾಡಿಗೆ ಮನೆ ಅಂತ ಅಂದ್ಕೊತೀರಿ. ಆದರೆ ನೀವು ಒಂದು ಆಟೋ ಅಲ್ಲಿ ಚಲನೆ ಮಾಡ್ತಿರ್ತೀರಿ, ಆಟೋ ಕ್ಯಾಬು ಎದರಲ್ಲಿ ಹೋಗ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ಅಲ್ಲಿ ಆಕ್ಸಿಡೆಂಟ್ ಆದರೆ ಯಾರಿಗೆ ಮೊದಲು ಏಟಾಗುತ್ತೆ? ಅಲ್ಲಿರೋರು ನಾವೇ ತಾನೇ, ನಾವೇ ಏಟು ಪಡಿತೀವಿ. ಅದೇ ರೀತಿ ನೀವು ಬಾಡಿಗೆ ಮನೆ ಆದರೂ ಫಸ್ಟ್ ತೊಂದರೆ ಅನುಭವಿಸೋರು ನೀವೇ, ಆಮೇಲೆ ಓನರ್ ಡ್ಯಾಮೇಜ್ ಆಗುತ್ತೆ. ಆಯ್ತಾ? ಅದಕ್ಕೆ ಇರೋಲ್ಲಿವರೆಗೆ ನಿಮ್ಮ ಮನೆ, ಯಾವುದು ಸ್ವಂತದ್ದು ನಮ್ಮದು ಅನ್ಕೊಳ್ಳೋದು ಬೇಡ. ನಾವು ಇರೋವರೆಗೂ ನಮ್ಮ ಮನೆ. ಎಲ್ಲೇ ಬಂದರೂ ಫೋನ್ ಮಾಡಿದರೆ ಯಾರಿಗೆ ಏನು ಹೇಳ್ತೀರಿ? ನಮ್ಮ ಮನೆ ಬನ್ನಿ ಅಂತಿರ್ತಾನೆ. ಅದೇ ರೀತಿ ಅದು ನಿಮ್ಮದೇ ಆಗಿರಬೇಕು. ಆ ಮನಸ್ಥಿತಿ ಯಾರು ಇರಬೇಕು? ನಮ್ಮದು ಬಾಡಿಗೆ ಮನೆ ಬಿಡಿ ಸ್ವಾಮಿ, ಹೆಂಗೋ ಬದುಕಿದ್ರಾಯ್ತು, ಹೆಂಗೋ ಮಾಡಿದ್ರಾಯ್ತು ಅನ್ನೋದು ಈ ಮನಸ್ಥಿತಿ ಯಾರಿಗೂ ಬೇಡ. ಆಯ್ತಾ? ಅದೇ ರೀತಿ ನೀವು ಉತ್ತಮ ಮನಸ್ಥಿತಿ, ನಮ್ಮ ಮನೆ ಬನ್ನಿ ಅಂತ ಹೆಂಗೆ ಕರಿತೀರಲ್ಲ ಅದು ನಿಮ್ಮ ಮನೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಇದ್ದಿದ್ರಲ್ಲೇ, ದೊಡ್ಡದಿಲ್ಲ, ತುಂಬ ಚಿಕ್ಕದಿದೆ, ಒಂದೇ ಹಾಲಿದೆ, ಇರೋದು ಒಂದು ಹಾಲಲ್ಲೇ ಈ ರೀತಿ ಈಶಾನ್ಯ, ವಾಯುವ್ಯ, ಆಗ್ನೇಯ, ನೈಋತ್ಯ ಇವನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಇಲ್ಲ ನಿಮ್ಗೆ ಗೊತ್ತಾಗಿಲ್ವಾ? ಒಬ್ಬರು ಪಂಡಿತರು ಕರೆಸಿ ಯಾವ ದಿಕ್ಕಲ್ಲಿ ಏನಿದೆ, ಇದು ಸರಿ ಇದೆಯಾ ಇಲ್ಲ ನೋಡಿ. ಒಂದು ಮನೆಯಲ್ಲಿ ಗಡಿಯಾರ, ಈ ಗಡಿಯಾರ ಹಾಕೋದೂ ನಿಮಗೆ ಒಂದು ಉತ್ತಮ ಫಲ ಕೊಡುತ್ತೆ. ನಮ್ಮ ಸಮಯ ಪೂರ್ವ ದಿಕ್ಕು ಕಡೆ ಇರಬೇಕು, ಅಂದರೆ ಅಭಿವೃದ್ಧಿ ಆಗ್ತಾಯಿದೆ ಅಂತ. ನೀವೇನಾದರೂ ಪಶ್ಚಿಮಕ್ಕೆ, ನಮ್ಗೆ ಕಾಣೋ ರೀತಿ ಪಶ್ಚಿಮಕ್ಕೆ ಹಾಕೊಂಡ್ಬಿಟ್ಟಿರ್ತೀರಿ ನೀವು, ನಿಮಗೆ ಅನುಕೂಲಕ್ಕೆ. ನಿಮ್ಮ ಅನುಕೂಲಕ್ಕಿಲ್ಲ ಇಲ್ಲಿ. ಅಲ್ಲಿ ಪಶ್ಚಿಮಕ್ಕೆ ಹಾಕ್ಕೊಂಡ್ರೆ ನಿಮ್ಮ ಸಮಯ ಮುಳುಗ್ತಾ ಇದೆ ಅಂತ. ಅದೇ ಪೂರ್ವಕ್ಕಿದ್ರೆ ಅಭಿವೃದ್ಧಿ ಆಗ್ತಾ ಇದೆ ಅಂತ. ಅದೇ ಉತ್ತರ ನೋಡ್ತಾ ಇದ್ದರೆ ಸಮಯ ನಿಮಗೆ ಧನಾತ್ಮಕವಾಗಿ ಲಾಭ ಆಗ್ತಾ ಇದೆ ಅಂತ ನೋಡಿ. ಒಂದು ಗಡಿಯಾರ ಹಾಕೋದ್ರಲ್ಲೇ ಇಷ್ಟು ವಾಸ್ತು ಇದೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕು. ವಾಸ್ತು ಅಂದರೆ ಏನು, ವಾಸ್ತುಗಳಲ್ಲಿರೋಂಥ ಪರಿಣಾಮಗಳೇನು. ಈಗ ಹೇಳಿದ್ವಲ್ಲ ಆಟೋದು ಉದಾಹರಣೆ ಕೊಟ್ಟು, ಅದೇ ರೀತಿ ಎಲ್ಲದಕ್ಕೂ ಒಂದೊಂದು ವಾಸ್ತು ಅಂತಿದೆ. ಮತ್ತು ನಡುವೆ ಮಧ್ಯಸ್ಥಾನ ಬ್ರಹ್ಮಸ್ಥಾನ ಆಗಿರುತ್ತದೆ. ಅಲ್ಲಿ ಯಾವುದೇ ಭಾರಗಳನ್ನು ಹಾಕಬಾರ್ದು. ಮತ್ತು ಯಾವ ಭಾಗದಲ್ಲಿ ಭಾರ ಇರಬೇಕು, ಭಾರ ಇರಬಾರ್ದು. ಈಶಾನ್ಯದಲ್ಲಿ ಯಾವತ್ತೂ ಭಾರ ಇರಬಾರ್ದು. ಈಶಾನ್ಯದಲ್ಲಿ ಏನಾದರೂ ಬೆಡ್ರೂಮು ಕೋಲೆ ಇದ್ದರೆ ಮನೆ ಹಿರಿಯರು ಮಕ್ಕಳು ಮಾತ್ರ ಮಲಗಬೇಕು, ದಾಂಪತ್ಯಗಳು ಮಲ್ಕೋಬಾರ್ದು. ಅಂದರೆ ಅಲ್ಲಿ ಬಾತ್ರೂಮು, ಟಾಯ್ಲೆಟು ಮಸ್ಟ್ ಆ್ಯಂಡ್ ಶುಡ್. ಈಶಾನ್ಯದಲ್ಲಿ ಟಾಯ್ಲೆಟ್, ಬಾತ್ರೂಮ್ ಇರಬಾರ್ದು. ನಾವು ಎಷ್ಟೇ ಮನೆಗೆ ಹೋಗಿದ್ದೇವೆ, ನೋಡಿದ್ದೇವೆ, ಮಕ್ಕಳು ಅನಾರೋಗ್ಯ ದುಶ್ಚಟಕ್ಕೆ ಈಡಾಗಿದ್ದಾರೆ. ನೀವು ಯಾವುದೇ ಈಶಾನ್ಯದಲ್ಲಿ ಬಾತ್ರೂಮು, ಟಾಯ್ಲೆಟ್ ಇರೋರು ನಿಮ್ಮ ಮನೆಯಲ್ಲಿ ಚೆಕ್ ಮಾಡ್ಕೊಳ್ಳಿ. ಅವ್ರ ಮಕ್ಕಳು ದುಶ್ಚಟ ಮತ್ತು ದುಷ್ಟ ಸವಾಸಗಳನ್ನು ಮಾಡಿ ಹಾಳಾಗ್ತಾ ಇರ್ತಾರೆ. ಮಕ್ಕಳು ಅಭಿವೃದ್ಧಿ ಆಗಿಲ್ಲ, ಅನುಕೂಲ ಇಲ್ಲ, ವಿದ್ಯೆ ಇಲ್ಲ. ಟಾಯ್ಲೆಟ್, ಬಾತ್ರೂಮ್ ನಿಮ್ಮ ಈಶಾನ್ಯದಲ್ಲಿ ಇದೆ ಅಂತ ಅಂದ್ಕೊಂಬಿಡಿ. ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ನೋಡಿರಿ, ಆಗ್ನೇಯ ಏನಾದರೂ ಕೆಟ್ಟರೆ ಮನೆ ಒಡತಿ ಪರಿಣಾಮಗಳು. ಆಕೆ ಸಂತೋಷವಾಗಿರಲ್ಲ. ಅವರು ಸಂತೋಷವಾಗಿಲ್ಲ ಅಂದರೆ ನಿಮ್ಮ ಇಡೀ ಕುಟುಂಬನೇ ನೆಮ್ಮದಿ ಇಲ್ಲ ಅಂತ. ಮನೆ ಒಡತಿ ನೆಮ್ಮದಿಯಾಗಿರ್ಬೇಕು ತಾನೆ. ಆಗ್ನೇಯ ಕೆಟ್ಟೋಗಿದ್ರೆ ಈ ರೀತಿ ಒಂದೊಂದು ದಿಕ್ಕಿಗೂ ಒಂದೊಂದು ಕಾರಣಗಳಿದೆ. ಅದನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡು ತಿಳ್ಕೊಂಡು ನಿಮ್ಮ ಜೀವನಗಳನ್ನು ನಡೆಸಿದ್ದೇ ಆದರೆ ಸುಖಮಯ ಜೀವನ ಆಗ್ತದೆ. ಇಲ್ಲ ಅಂದರೆ ಟೆನ್ಷನ್ನು, ಇದರ ವಿರುದ್ಧನೇ ನಡೀತಾ ಇರುತ್ತೆ. ಇರೋಷ್ಟು ದಿವಸ ಇರೋವರೆಗೂ ನಾವು ನೆಮ್ಮದಿಯಾಗಿರಬೇಕು. ಮತ್ತು ಫ್ಯೂಚರ್ಗೆ ಏನು ಮಾಡ್ತಾ ಇದ್ದೀವಿ, ಇವತ್ತು ಊಟ ಮಾಡಿದ್ವಿ, ಇವತ್ತು ಬದುಕಿದ್ವಿ, ಆದರೆ ಫ್ಯೂಚರ್ ಇರುತ್ತೆ, ಮುಂದೆ ಮಕ್ಕಳ ಭವಿಷ್ಯ ಇರುತ್ತೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮುಂದಿನ ಜೀವನಗಳಿಗೆ ನಾವು ಇವತ್ತಲೇ ರಿಟೈರ್ಡ್ ಲೈಫ್ ಇದೆ ನಮಗೆ, ಎಷ್ಟುವರೆಗೆ ದುಡಿಬೋದು. ಈಗ ಹಿರಿಯರಂಗೆ 100-120 ವರ್ಷ ಬದುಕಂಥ ಕಾಲ ಇಲ್ಲ, 70-80. ಈಗಿನ ಊಟ ವ್ಯವಸ್ಥೆ ಮೇರೆಗೆ ಟೆನ್ಷನ್ ಜೀವನಕ್ಕೆ ಕಡಿಮೆನೇ ಅಂತ ಅನ್ಕೋಬೇಕು ನಾವು. 40-50 ವಯಸ್ಸು ಆದಮೇಲೆ ರಿಟೈರ್ಡ್ ಲೈಫ್ ಇದೆ, ಮತ್ತು ಆ ಜೀವನಕ್ಕೂ ಮುಂದೆ ದುಡ್ದು ಇಟ್ಕೋಬೇಕಲ್ಲ ನಾವು. ಅದಕ್ಕೋಸ್ಕರ ಅಭಿವೃದ್ಧಿ ಯಾಕೆ ಆಗ್ತಾಯಿಲ್ಲ, ಇವೆಲ್ಲ ಮುಖ್ಯ ವಾಸ್ತು ಕಾರಣಗಳು ಆಗಿರುತ್ತವೆ. ನಾವು ಈ ವಾಸ್ತುಗಳನ್ನು ನಮ್ಮ ಶಿಷ್ಯರಾಗಲಿ ನಾವಾಗಲಿ ಬಂದು ನೇರವಾಗಿ ತಿಳಿಸಿ ನಿಮ್ಮ ವಾಸ್ತು ಸ್ಥಿತಿಗಳನ್ನು ಸರಿಪಡಿಸಿ, ಮತ್ತು ಅಲ್ಲಿರೋಂಥ ದೋಷಗಳಿಗೆ ನೆಗೆಟಿವ್ ಎನರ್ಜಿ ಅಂತ ಹೇಳ್ತಾರೆ. ನೆಗೆಟಿವ್ ಎನರ್ಜಿಗಳು ಯಾವ ರೀತಿ ಬರುತ್ತೆ ಅಂದರೆ ಈ ದಿಕ್ಕುಗಳು ಹೆಚ್ಚು ಕಡಿಮೆ ಆದಾಗ, ಮತ್ತು ಆ ಭೂಮಿಯಲ್ಲಿ ಏನಾದರೂ ದೋಷಗಳಿದ್ದರೆ ಇವಕ್ಕೆಲ್ಲಕ್ಕೂ ಒಂದು ಪರಿಹಾರ ಇದ್ದೇ ಇದೆ. ಒಂದು ಕಾಯಿಲೆ ಅಂದರೆ ಒಂದು ಮೆಡಿಷನ್ ಇದೆ. ಆ ಮೆಡಿಷನ್ ನಾವಾಗಿರ್ತೀವಿ. ನಿಮಗೆ ಯಾವುದೇ ಸಂದೇಶ ಮತ್ತು ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನಮ್ಮ ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲವನ್ನು ಸಂಪರ್ಕಿಸಿ ನಿಮ್ಮ ಎಲ್ಲ ಸಂಕಟ ಸಮಸ್ಯೆಗಳಿಗೆ, ವಾಸ್ತು ದೋಷಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶಿವಾರ್ಪಣಮಸ್ತು.